ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇವತ್ತಿನ ಬ್ಲಾಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟವಾಗುವಂಥ ಒಂದು ಬ್ಲಾಗ್ ಅಂತ ನಾನು ಅನ್ಕೋತೀನಿ. ಇದರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಬೆಳಗ್ಗೆನೇ ಮಕ್ಕಳ ಜೊತೆ ರೆಡಿಯಾಗಿ ಅತ್ತೆ ಮತ್ತು ನಾನು ಜಯನಗರಕ್ಕೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂತೀರಾ? ಈ ಒಂದು ಜಯನಗರದಲ್ಲಿ ಇರುವಂಥ ಶಾಲಿನಿ ಗ್ರೌಂಡಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಅಂದರೆ ಆ ಒಂದು ಮಂತ್ರಾಲಯದಲ್ಲಿ ಹೇಗಿದೆ ಅದೇ ರೀತಿ ಸೆಟಪ್ಪನ್ನು ಈ ಒಂದು ಶಾಲಿನಿ ಗ್ರೌಂಡಲ್ಲಿ ಅರೇಂಜ್ ಮಾಡಿದರು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ದೇವರ ಒಂದು ದರ್ಶನವನ್ನು ಮಾಡೋದಕ್ಕೆ. ನಮಗಂತೂ ತುಂಬಾ ಖುಷಿ, ಯಾಕಂದರೆ ಮಂತ್ರಾಲಯಕ್ಕೆ ನಾವು ಹೋಗೋದಕ್ಕೆ ಅಷ್ಟೊಂದು ದೂರ ಎಲ್ಲ ಯಾವಾಗಲೂ ಆಗಲ್ಲ ಅಲ್ವಾ. ಇಷ್ಟು ಹತ್ರದಲ್ಲಿ ಆ ಒಂದು ರಾಯರ ದರ್ಶನವನ್ನು ನಮಗೆ ಈ ರೀತಿ ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ಳೋದೇ ಬೇಡ ಅಂತ ಹೇಳಿಬಿಟ್ಟು ನಾವಿಲ್ಲಿ ಹೊರಡ್ತಾ ಇದ್ದೀವಿ. ನೋಡ್ಬೋದು. ಸೊ ಇದೇನೇ ಶಾಲಿನಿ ಗ್ರೌಂಡು. ಹೊರಗಡೆ ಅಂತೂ ತುಂಬಾ ಕ್ರೌಡ್ ಇತ್ತು, ಬಟ್ ಇಷ್ಟೊಂದು ಕ್ರೌಡ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬೇಗ ದರ್ಶನ ಮುಗಿಸ್ಕೊಂಡು ಬಂದುಬಿಡೋಣ ಅಂತಲೇ ಅಂದ್ಕೊಂಡು ಹೋದ್ವಿ. ಬಟ್ ಆ ಒಂದು ಹೊರಗಡೆ ಎಷ್ಟು ಕ್ರೌಡ್ ಇದೆ, ಅದಕ್ಕೆ 100 ಪಟ್ಟು ಜಾಸ್ತಿ ಕ್ರೌಡು ಒಳಗಡೆ ಇತ್ತು. ಗ್ರೌಂಡಲ್ಲಿ ಫುಲ್ಲು ಜನ ಇದ್ದರು. ಅಷ್ಟೊಂದು ಜನದಲ್ಲಿ ನಮಗೆ ರಾಯರ ದರ್ಶನ ಹೇಗಾಗುತ್ತಪ್ಪ ಅಂತ ಅಂದ್ಕೊಂಡಿದ್ವಿ. ಸರಿ ಆದರೂ ಬಂದಿದ್ದೀವಿ, ದರ್ಶನ ಮಾಡಿಕೊಂಡೇ ಹೋಗೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಬಟ್ ನಿಜವಾಗ್ಲೂ ಮೂವ್ ಆಗೋದಕ್ಕೂ ಸಹ ಜಾಗ ಇಲ್ಲ, ಅಷ್ಟೊಂದು ಕ್ರೌಡ್ ಇತ್ತು. ಯಾಕಂದರೆ ಒಂದೇ ದಿನ ಈ ಒಂದು ದರ್ಶನವನ್ನು ಇಟ್ಟಿರೋದ್ರಿಂದ ತುಂಬಾ ಜನ ಬೆಳಗ್ಗೆನೇ 9 ಗಂಟೆಯಿಂದ ಜನ ಇಲ್ಲಿ ಹೇಗೆ ಸೇರ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಕಮ್ಮಿನೇ ಆಗೋ ರೀತಿ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಹಾಗೆಯೇ ಅರೇಂಜ್ಮೆಂಟ್ಸು ಅಷ್ಟೇ ಅಷ್ಟೊಂದೇನು ಮಾಡಿರಲಿಲ್ಲ. ತುಂಬಾ ಜನ ಇರೋದ್ರಿಂದ ಪಾಪ ಅಷ್ಟೊಂದು ಜನನ ಅವರು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಹಾಗೆಯೇ ಇಲ್ಲಿ ನೋಡ್ಬೋದು, ಇಲ್ಲಿ ಕೂತ್ಕೊಂಡೆಲ್ಲ ಬರಿತಾ ಇದ್ದಾರಲ್ಲ. ಸೊ ಏನಪ್ಪ ಅಂದರೆ ಗುರು ರಾಘವೇಂದ್ರ ರಾಯರ ಹೆಸರನ್ನು 108 ಬಾರಿ ಈ ಒಂದು ಪಾಂಪ್ಲೆಟ್ ಥರ ಕೊಟ್ಟಿದ್ದರು. ಅಂದರೆ ಒಂದು ಏನಂತಾರೆ ಅದನ್ನು, ಬ್ರೋಚರು. ಸೊ ಅದರಲ್ಲಿ ಈ ಒಂದು ರಾಯರ ಹೆಸರನ್ನು 108 ಬಾರಿ ಬರೆದುಬಿಟ್ಟು ಅಲ್ಲಿ ಕೊಟ್ಟು ಬಂದರೆ ಆ ಒಂದು ಬರೆದಿರುವಂಥ ದೇವರ ನಾಮವನ್ನು ಅವರು ಮಂತ್ರಾಲಯಕ್ಕೆ ತಲುಪಿಸ್ತಾ ಇದ್ರಂತೆ. ಅದಕ್ಕೋಸ್ಕರ ತುಂಬ ಜನ ಬಂದವರೆಲ್ಲ ಅಲ್ಲಿ ಕೂತ್ಕೊಂಡು ಬರೀತಾ ಇದ್ರು. ನಾವು ಬರೆಯೋಣ ಅಂದ್ಕೊಂಡ್ವಿ, ಬಟ್ ಮಕ್ಕಳಿದ್ರಲ್ವ, ಆ ಒಂದು ಕ್ರೌಡ್ ನೋಡಿದ ತಕ್ಷಣ ಅವರು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಮ್ಮ ಬೇಗ ಹೋಗೋಣ, ಆಗ್ತಾ ಇಲ್ಲ, ಹೋಗೋಣ ಅಂತ ಹೇಳಿಬಿಟ್ಟು. ಬಟ್ ಬಂದಿದ್ದೀವಿ, ದರ್ಶನ ಮಾಡಿಕೊಂಡೇ ಹೋಗೋಣ ಅಂತ ನಾವು ಹೊರಡ್ತಾ ಇದ್ದೀವಿ. ಕ್ಯೂನಲ್ಲಿ ಸೇರ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಅದರ ಒಂದು ಎಂಡಿಂಗ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ ನಮಗೆ. ತುಂಬಾ ಲೆಂತಿ ಇತ್ತು. ಹಾಗೆಯೇ ಅದರ ಸ್ಟಾರ್ಟಿಂಗ್ ಎಲ್ಲಿ, ಎಂಡಿಂಗ್ ಎಲ್ಲಿ ಏನೂ ಗೊತ್ತಾಗ್ತಿರ್ಲಿಲ್ಲ. ಅಷ್ಟೊಂದು ಅಂದರೆ ಅಷ್ಟೊಂದು ಕ್ರೌಡ್ ಇತ್ತು. ಸರಿ ಆಗಲ್ಲ ದರ್ಶನ ಅಂದ್ಕೊಂಡ್ಬಿಟ್ವಿ. ನಂತರ ಸರಿ ಸ್ವಲ್ಪ ಮುಂದೆ ಹೋಗಿ ನೋಡೋಣ, ಎಲ್ಲಾದರೂ ಕಮ್ಮಿ ಇದ್ದರೆ ಆ ಕಡೆ ಹೋಗಿ ಸೇರ್ಕೊಳ್ಳೋಣ ಅಂತ. ಬಟ್ ನೋಡಿದ್ರೆ ಇನ್ನೊಂದು ಲೈನಲ್ಲಿ ಮಧ್ಯದಲ್ಲಿ ತುಂಬಾ ಜನ ಅಲ್ಲಿ ಸೇರ್ಕೊಂಡ್ಬಿಡ್ತಾಯಿದ್ರು. ಸರಿ ನಾವು ಮಧ್ಯದಲ್ಲಿ ಸೇರ್ಕೊಂಡು ಹೋಗೋಣ ಅಂತ ಹೇಳಿದ್ದೆ. ನಾವು ಸೇರ್ಕೊಂಡ್ಬಿಟ್ವಿ ಲೈನಲ್ಲಿ. ನೋಡ್ಬೋದು ನಮ್ಮ ಅತ್ತೆಯವರಲ್ಲಿ ನಿಂತ್ಕೊಂಡ್ಬಿಟ್ರು ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟು ಹೊರಡ್ತಾ ಇದ್ದೀವಿ. ನಂತರ ಕ್ಯೂನಲ್ಲಿ ಸೇರ್ಕೊಂಡ ತಕ್ಷಣ ಒಂದು ಅರ್ಧ ಗಂಟೆಗೆಲ್ಲ ದರ್ಶನ ಮುಗೀತು. ಈ ಒಂದು ಅರೇಂಜ್ಮೆಂಟ್ಸು ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಯಾಕಂದರೆ ವಯಸ್ಸಾಗಿರುವಂಥವರು, ಚಿಕ್ಕ ಮಕ್ಕಳಿರುವಂಥವ್ರು, ಹಾಗೆಯೇ ಪ್ರೆಗ್ನೆಂಟ್ ಅವರು ತುಂಬಾ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಜಸ್ಟ್ ಪುಷ್ ಮಾಡಿದ್ರೆ ಬಿದ್ದೋಗೋ ಥರ ಇತ್ತು ಅಲ್ಲಿ ಎಲ್ಲನೂ ಸಹ ಕ್ರೌಡು. ನೋಡ್ಬೋದು ಹೇಗಿದ್ದಾರೆ ಅಂತ ಹೇಳಿಬಿಟ್ಟು. ಹಾಗೆಯೇ ಇಲ್ಲಿಗೆ ಸುಜಯೇಂದ್ರ ತೀರ್ಥರು ಸಹ, ಗುರೂಜಿಗಳು ಸಹ ಬಂದಿದ್ದರು. ಸೊ ಇವರ ಪೂರ್ತಿ ಹೆಸರು ಬಂದು ಶ್ರೀ ಶ್ರೀ ಸುಜಯೇಂದ್ರ ತೀರ್ಥ ಸ್ವಾಮೀಜಿ ಅಂತ. ಸೊ ಇವರ ಒಂದು ಪ್ರವಚನಗಳನ್ನು ನಾವು ಒಂದು ಸ್ವಲ್ಪ ಹೊತ್ತು ಕೇಳಿದ್ವಿ. ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಬಟ್ ಮಕ್ಕಳು ಹಠ ಮಾಡೋ ಒಂದು ಕಾರಣಕ್ಕೆ ನಾವು ಅಲ್ಲಿಂದ ಬೇಗ ಬಂದುಬಿಟ್ವಿ. ಇಲ್ಲಾಂದರೆ ಇನ್ನು ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತು. ನಂತರ ಅವರು ಪ್ರವಚನಗಳು ಮುಗಿಸ್ಕೊಂಡು ಹೋದ್ಮೇಲೆ ನಾವು ಅಲ್ಲಿವರೆಗೂ ನಾವು ಗ್ರೌಂಡಲ್ಲೇ ಇದ್ವಿ. ನಂತರ ನಾವಲ್ಲಿ ಪ್ರಸಾದನ ತಗೊಂಡು ನಾವು ಮೂವ್ ಆದ್ವಿ. ನೋಡ್ಬೋದು, ಇದು ಬಂದ್ಬಿಟ್ಟು ಈ ಒಂದು ಬೃಂದಾವನಕ್ಕೆ ಹೋಗುವಂಥ ಮೊದಲು ಸಿಗುವಂಥ 2 ಪುಟ್ಟದಾಗಿರುವಂಥ ಒಂದು ಮಂದಿರಗಳು ಇವೆರಡೂ. ಸೊ ಇದನ್ನು ಮೂವ್ ಆದ ತಕ್ಷಣ ನಮಗೆ
ಮೀನು ಬೃಂದಾವನ ಸಿಗುತ್ತೆ. ನೋಡ್ಬೋದು ಇದೇನೇ ಈ ಒಂದು ಮಂಟಪದಲ್ಲಿ ಬೃಂದಾವನವನ್ನು ಇಟ್ಟಿದ್ದಾರೆ. ಸೇಮ್ ಮಂತ್ರಾಲಯದಲ್ಲಿ ಹೇಗಿರುತ್ತೆ ಅದೇ ಥರನೇ ಇತ್ತು. ನೋಡಿ ತುಂಬಾ ಖುಷಿ ಆಯಿತು. ಅಷ್ಟೊಂದು ಚೆನ್ನಾಗಿ ಮಾಡಿದರು. ನೋಡ್ಬೋದು ಗೋಪುರ ಎಲ್ಲನೂ ತುಂಬ ನೀಟಾಗಿ ತುಂಬಾ ಶ್ರದ್ಧಾ ಭಕ್ತಿಗಳಿಂದ ಈ ಒಂದು ಮಂಟಪವನ್ನು, ಈ ಒಂದು ಆಲಯವನ್ನು ನಿರ್ಮಿಸಿದ್ದಾರೆ ನಿಜವಾಗ್ಲೂ. ಯಾಕಂದರೆ ಇಷ್ಟೊಂದೆಲ್ಲ ಕ್ರೌಡೆಲ್ಲ ಸೇರಬೇಕು ಅಂದರೆ ಅಲ್ಲಿ ಏನೋ ಒಂದು ಪವಾಡ ಅನ್ನುವಂಥದ್ದು ಇರಲೇಬೇಕು. ಹಾಗೆ ರಾಯರ ಪವಾಡಗಳನ್ನು ಕೇಳ್ತಾ ಇದ್ದರೆ ಸಾಕು, ನಮ್ಮ ಪಾಪಗಳೇನಿದೆ ಎಲ್ಲನೂ ಸಹ ಕಳೆಯುತ್ತೆ. ಹಾಗೆಯೇ ಕಲಿಯುಗದ ಕಾಮಧೇನು ಆಗಿದ್ದಾರೆ ನಮ್ಮ ರಾಯರು. ಅಷ್ಟೇ ಅಲ್ಲ, ಕಲಿಯುಗದ ಕಲ್ಪತರು ನಮ್ಮ ಗುರುರಾಯರಾಗಿದ್ದಾರೆ. ನಾನಾ ರೋಗಗಳಿಗೆ, ಮನಸ್ಸಿನಲ್ಲಿರುವಂಥ ಮಾನಸಿಕ ದುಃಖಕ್ಕೆ ಪರಿಹಾರ ನಮ್ಮ ರಾಯರ ಬಳಿ ಇದೆ. ಎಂಥ ಕಷ್ಟನೇ ಆಗಲಿ, ಎಂಥ ನೋವೇ ಆಗಲಿ, ಪ್ರತಿಯೊಂದನ್ನು ಸಹ ಕ್ಷಣ ಮಾತ್ರದಲ್ಲೇ ದೂರ ಮಾಡುವಂಥ ದೇವರು ಅಂದರೆ ನಮ್ಮ ಗುರು ರಾಘವೇಂದ್ರರು. ರಾಯರನ್ನು ನಂಬಬೇಕು, ತುಂಬಾ ನಂಬಿಕೆಯನ್ನು ಇಡಬೇಕು. ಇದರಿಂದ ನಮಗೆ ಫಲ ಸಿಗುತ್ತೆ. ಇವತ್ತು ಈ ದೇವರು, ನಾಳೆ ಇನ್ನೊಂದು ದೇವರು, ಇನ್ನೊಬ್ರು ಈ ದೇವರಿಂದ ಏನೂ ಆಗಲಿಲ್ಲ ಅನ್ನುವಂಥ ಎಲ್ಲ ಮೂಢನಂಬಿಕೆಗಳನ್ನು ಬಿಟ್ಬಿಟ್ಟು ಗುರು ರಾಘವೇಂದ್ರ ರಾಯರನ್ನು, ಗುರುಗಳನ್ನು ನಂಬಿದ್ರೆ ನಮಗೆಲ್ಲನೂ ಸಹ ಒಳ್ಳೆಯದೇ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಹಾಗೆಯೇ ನಮ್ಮ ದರ್ಶನವೂ ಸಹ ತುಂಬಾ ಚೆನ್ನಾಗಾಯಿತು. ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳಿಬಿಟ್ಟು, ನಂತರ ನಾವು ಸಹ ಇಲ್ಲಿ ಪ್ರಸಾದನ ತಗೊಂಡ್ಬಿಟ್ಟು ಅಲ್ಲೇ ತಿಂದ್ಬಿಟ್ಟು ನಾವು ಸಹ ಮನೆಗೆ ಹೊರಟ್ವಿ. ಮಕ್ಕಳಂತೂ ತುಂಬಾ ಟಯರ್ಡಾಗಿ ಹೋಗಿದ್ರು. ಹೋಗುವಾಗ ಆಟೋದಲ್ಲಿ ಹಾಗೆ ಮಲ್ಕೊಂಡ್ಬಿಟ್ಟಿದ್ರು. ನಂತರ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಬೇಗ ಸಿಗೋಣ. ಎಲ್ಲರಿಗೂ ಶ್ರೀ ಗುರು ರಾಘವೇಂದ್ರರ ದಯೆ ಇರಲಿ ಅಂತ ಹೇಳ್ತಾ ಬಾಯ್.